ಯೋಹಾನನು ಬರೆದ ಸುವಾರ್ತೆ ಪುಸ್ತಕ 14ನೇ ಅಧ್ಯಾಯ 17ನೇ ವಚನ. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಯೇಸು ಕರ್ತನು ನಮ್ಮೆಲ್ಲರಿಗೂ ಸಹ ವಿಶೇಷವಾದಂಥ ಸಹಾಯಕನನ್ನು ಕೊಡಲ್ಪಟ್ಟಿದ್ದಾರೆ. ಅವರು ಎಂದಿಗೂ ಸಹ ನಮ್ಮನ್ನು ಬಿಟ್ಟು ಹೋಗದೇ ಇರುವಂಥವರು. ಎಲ್ಲ ಸಮಯದಲ್ಲಿಯೂ ನಮ್ಮನ್ನು ಆಧರಿಸಿ ಸಂತೈಸಿ ತಿಳುವಳಿಕೆಯನ್ನು ಕೊಡುವಂಥವರಾಗಿದ್ದಾರೆ. ಕೆಲವೊಂದು ಸಮಯದಲ್ಲಿ ನೀವು ನಮಗೆ ಯಾರು ಆಗ್ತಾರೆ, ನಮ್ಮನ್ನು ಸಂತೈಸುವವರು ಯಾರು, ನಮ್ಮನ್ನು ಬಲಪಡಿಸುವವರು ಯಾರು, ಇತರರ ಹಾಗೆ ಯಾರೂ ಸಹ ನಮ್ಮನ್ನು ಪ್ರೋತ್ಸಾಹಿಸುವುದಿಲ್ಲ. ನಾನು ಒಬ್ಬಂಟಿ, ನಾನು ಯಾರಿಗೂ ಬೇಡವಾದವನು ಎಂಬುದಾಗಿ ಚಿಂತಿಸ್ತಾ ಇದ್ದೀರಾ? ನೀವು ಚಿಂತಿಸುವುದೆಲ್ಲವೂ ಸಹ ಅದು ಪ್ರಯೋಜನಕ್ಕೆ ಬಾರದೇ ಇರುವಂಥದ್ದಾಗಿದೆ. ನಿಮಗೋಸ್ಕರವಾಗಿ ಯೇಸು ಕರ್ತನ ರಕ್ತವನ್ನು ಸುರಿಸಿ ನಿಮ್ಮ ಪಾಪಗಳನ್ನು ಪರಿಹರಿಸಿದ್ದು ಮಾತ್ರವಲ್ಲದೆ ನೀವು ಪರಿಶುದ್ಧವಾಗಿ ಜೀವಿಸಲಿಕ್ಕೆ ನಿಮಗೆ ಸಹಾಯವನ್ನು ಮಾಡುವಂಥದ್ದು ಮಾತ್ರವಲ್ಲದೆ ಯೇಸು ಕರ್ತನನ್ನು ಇನ್ನೂ ಸಹ ಅರಿಯುವ ಹಾಗೆಯೂ ಯೇಸು ಕರ್ತನಲ್ಲಿ ನೀವು ಸಂತೋಷ ಪಡುವ ಹಾಗೆಯೂ ನಿಮ್ಮಲ್ಲಿ ಆತನು ಸಂತೋಷ ಪಡುವ ಹಾಗೆಯೂ ತಂದೆಯ ಚಿತ್ತವನ್ನು ನೆರವೇರಿಸಲಿಕ್ಕಾಗಿ ನಿಮಗೆ ಬೇಕಾದಂಥ ಮಾರ್ಗದರ್ಶನವನ್ನು ನೀಡುವುದಕ್ಕಾಗಿ ಪವಿತ್ರಾತ್ಮನನ್ನು ದೇವರಾಗಿರುವಂಥ ಯೇಸು ಕರ್ತನ ಅನುಗ್ರಹಿಸಿಕೊಟ್ಟಿದ್ದಾರೆ. ಆದರೆ ಪವಿತ್ರಾತ್ಮನ ವಿಷಯದಲ್ಲಿ ಲೋಕವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನೀವಾದರೂ ಯೇಸು ಕರ್ತನ ಮೇಲೆ ನಂಬಿಕೆ ಇಟ್ಟದರಿಂದ ಆತನನ್ನು ತಿಳಿದುಕೊಂಡವರಾಗಿಯೂ ಆತನನ್ನು ಹೊಂದಿಕೊಂಡವರಾಗಿಯೂ ಸಹ ಇದ್ದೀರಿ. ಯಾಕಂದರೆ ಆತನು ಯಾವಾಗಲೂ ಸಹ ನಿಮ್ಮೊಳಗಡೆ ವಾಸ ಮಾಡುತ್ತಾರೆ, ನಿಮ್ಮನ್ನು ಮುನ್ನಡೆಸುತ್ತಾರೆ. ಸದಾಕಾಲವೂ ಸಹ ನಿಮ್ಮನ್ನು ಕೈಬಿಡದಂತೆ ತೊರೆಯದಂತೆ ಎಂದೆಂದಿಗೂ ಸಹ ನಿಮ್ಮ ಜೊತೆಲಿದ್ದು ನಿಮ್ಮನ್ನು ಸಂತೈಸಿ ಆಧರಿಸಿ ಉಪದೇಶ ಮಾಡುತ್ತಲೂ ಸಹ ತಂದೆಯ ರಾಜ್ಯದಲ್ಲಿ ನಿಮ್ಮನ್ನು ಕಡೆಯವರೆಗೂ ಸಹ ನಡೆಸುವಂಥ ಮಾರ್ಗದರ್ಶಕನು ಪವಿತ್ರಾತ್ಮನಾಗಿದ್ದಾರೆ. ಆದುದರಿಂದ ನೀವು ಒಬ್ಬಂಟಿಗರಲ್ಲ, ದೇವರಾತ್ಮನು ನಿಮ್ಮ ಪಕ್ಷವಿದ್ದಾರೆ, ನಿಮ್ಮ ಬಳಿಯಲ್ಲೇ ಇದ್ದಾರೆ. ನೀವು ಯೇಸು ಕರ್ತನ ನಾಮದಲ್ಲಿ ಆತನನ್ನು ಕರೆಯುವುದಾದರೆ, ಆತನನ್ನು ಬೇಡಿಕೊಳ್ಳುವುದಾದರೆ ನಿಮಗೆ ಮಾರ್ಗದರ್ಶನವನ್ನು ನೀಡುತ್ತಾ ನಿಮ್ಮ ಜೊತೆಯಲ್ಲಿ ಮಾತನಾಡುತ್ತಾ ಅವರು ನಿಮ್ಮನ್ನು ನಡೆಸುತ್ತಾರೆ. ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಯೇಸು ಕರ್ತನ ನಾಮದಲ್ಲಿ ನಮಗೆ ನೀವು ಅನುಗ್ರಹಿಸಿಕೊಟ್ಟಿರುವಂಥ ಪವಿತ್ರಾತ್ಮನಿಗಾಗಿ ಸ್ತೋತ್ರ. ಪವಿತ್ರಾತ್ಮನ ಉಪದೇಶದಲ್ಲಿ ಮಾರ್ಗದರ್ಶನದಲ್ಲಿ ನಾವು ನಡೆಯುವ ಹಾಗೆ ಸಹಾಯಿಸ್ರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.